ಯಾಕೆ ಸುಮಿ ಒಂದೇ ಸಲಕ್ಕೆ ಸೈಲೆಂಟ್ ಆಗೋಗ್ಬಿಟ್ಟಿದೀಗ? ಮಾತಾಡು ಮಾತಾಡು, ಮಾತಾಡ್ತೀಯಾ? ಇಲ್ಲಪ್ಪ. ಅಯ್ಯೋ ಮೋಹಿನಿ, ಬಿರಿಯಾನಿ ಹೆಂಗೈತೆ? ಬಿರಿಯಾನಿ ಸಂದಕೈತಾ? ನಿಮ್ಗೆ ಇಷ್ಟ ಆಯ್ತಾ? ಏಯ್, ನನಗೆ ಇಷ್ಟ ಆದ್ರೆ ನಾನು ಹೇಳ್ತೀನಿ. ನೀನು ಹೇಳ್ದಂಗೆಲ್ಲ ಕೇಳಕ್ಕಾಗಲ್ಲ. ನೋಡು, ನೀವು ನನಗೆ ಬಿರಿಯಾನಿ ಮಾಡಿಕೊಟ್ಟಿದ್ದೀರಾ ಅಂತ ಮಾತ್ರ ನಾನು ಸುಮ್ಮನೆ ಇದ್ದೀನಿ. ಇಲ್ಲ ಅಂತ ಹೇಳಿದ್ರೆ ನಿಮ್ಮನ್ನು ಏನು ಮಾಡ್ತಾ ಇದ್ನೋ ನನಗೆ ಗೊತ್ತಿಲ್ಲ. ನನಗೆ ಬಿರಿಯಾನಿ ಇಷ್ಟ ಆಯ್ತದೆ ಬಿಡ್ತದೆ ಅದೆಲ್ಲ ಆಮೇಕಿಂದ ಮಾತಾಡೋಣ. ನೋಡು, ಈ ಮನೆಯಾಗೆ ನಾನು ಏನು ಹೇಳ್ತೀನೋ ಅದು ಮಾತ್ರ ನಡೀತದೆ, ಅದು ಮಾತ್ರ ನಡಿಬೇಕು. ಸರಿ ಮೋಹಿನಿ, ಆಯಿತು. ಮೋಹಿನಿ, ನಮ್ಗೆ ಈಚೆ ಕಡೆ ಇನ್ನೂ ಬೇಜಾನ್ ಕೆಲಸ ಕ್ಯಾಮೆ ಎಲ್ಲ ಐತೆ ನೋಡು. ನಿಂಗೆ ದಿನ ಬಂದು ಬೇಕಾರೆ ಬಿರಿಯಾನಿನ ಒಂದೊಂದು ತಪ್ಪಲೆ ಮಾಡ್ಬಿಟ್ಟು ಇಕ್ಕೊಯ್ತೀವಿ. ಆದರೆ ನಾನು ಈಚೆ ಕಡೆಗೆ ಬಿಟ್ಬಿಡು, ನಿನ್ನ ಕೈ ಮುಗಿತೀನಿ. ಈ ಮನೆನಾಗೆ ನಾನು ಹೇಳಿದ್ದು ಮಾತ್ರ ನಡಿಬೇಕು ಅಂತ ಹೇಳ್ತಿಲ್ವಾ? ಈ ಮನೆನಾಗ ನಾನು ಹೇಳಿದ್ದು ಮಾತ್ರ ನಡಿಬೇಕು. ಬೇರೆ ಯಾರೋ ಹೇಳಿದ್ದನ್ನ ನಡ್ಸಕ್ಕೆ ನಾನು ಬಿಡೋಕ್ಕಿಲ್ಲ. ನಾನು ಹೇಳಿದ್ದಂಗೆ ನಡಿಬೇಕು, ನಾನು ಹೇಳಿದ್ದು ಮಾತ್ರ ನೀನು ನಡಿಬೇಕು. ನೀನು ಬಿಡುವಂದ ತಕ್ಷಣ ಬಿಡೋಕ್ಕೆ ನಾನೇನು ನಿನ್ನ ಆಳಲ್ಲ, ಸರಿನಾ? ನನ್ನಿಷ್ಟ. ನನಗೆ ಯಾವಾಗ ಬಿಡಬೇಕು ಅಂತ ಅನಿಸ್ತದೆ ಅವಾಗ ಬಿಡ್ತೀನಿ, ಇಲ್ಲಾಂದರೆ ಬಿಡೋಕ್ಕಿಲ್ಲ. ಆ ಸಾವುಕಾರ ನನಗೆ ಪ್ರೀತಿ ಪ್ರೇಮ ಅಂತ ಮೋಸ ಮಾಡಿಬಿಟ್ಟ. ಅದಕ್ಕೆ ನಾನು ಅವತ್ತಿಂದ ಯಾರನ್ನೂ ನಂಬಲ್ಲ ಮನುಷ್ಯರನ್ನ. ಏನು ಅಂದರೆ ಸಾವುಕಾರ ಮೋಸ ಮಾಡಿದ್ದು ನೀನು ಸತ್ತ ಮೇಲೆ ಬದುಕಿದ್ದಾಗಲ್ವಾ? ಅದೆಲ್ಲ ನಿನ್ಗ್ಯಾಕೆ ಏನು ಹೇಳಿದ್ದನ್ನು ಅಷ್ಟು ಕೆಲಸ ಮಾಡು. ನೀನು ಈಚೆ ಕಡೆಗೆ ಬಿಡಬೇಕಾ ಬೇಡವಾ ಅಂತೇಳ್ಬಿಟ್ಟು ನಾನು ಆಮೇಕಿಂದ ಯೋಚನೆ ಮಾಡ್ತೀನಿ. ಈ ಮನೆ ಒಳಗಡೆ ಬರೋರಿಗೆ ಮಾತ್ರ ಅವಕಾಶ, ಹೋಗೋರಿಗೆ ಅವಕಾಶನೇ ಇಲ್ಲ. ಅಮ್ಮ, ಏನು ಮಾಡ್ತಾ ಇದ್ದೀಗ? ಏನು ಇಷ್ಟು ಬೇಗ ಬಿರಿಯಾನಿನೇ ಮಾಡ್ಬಿಟ್ರೇನಮ್ಮ? ಅಯ್ಯೋ ಕಂಬ್ಲಿನ, ಹಂಗೇನೇ ಅವ್ರ ಅಮ್ಮನ ಕರಿಯಕ್ಕೆ ಹೋಗಿದ್ದೆ. ದೇವಸ್ಥಾನದಾಗ ಮನೆ ಕಂಡವ್ರೆ ಕಣಮ್ಮ. ಬಾ ಅಂದರೆ ಅಯ್ಯೋ ಯಾಕೋ ಹುಷಾರಿಲ್ಲ ನಮ್ಮ ಅಮ್ಮಂಗೆ, ಅಲ್ಲಿ ಗಂಟ ನಡ್ಕೊಂಬಿಟ್ಟು ಬರೋಕ್ಕಾಗಿಲ್ಲ, ನೀನು ಹೋಗು ಅಂತ ಹೇಳ್ಬಿಟ್ಟು ಕಂಬ್ಲಿ ಕಳಿಸ್ಬಿಡ್ಲು ಕಣಮ್ಮ. ನಾನು ತಗಿ ನೀನು ಮಾಡೋಕ್ಕಾಯ್ತದೆ ಅಂತ ಹೇಳ್ಬಿಟ್ಟು ನಾನು ಸರಿ ಬಿಡುವ ತಗೆ ಅಂತ ಹೇಳ್ಬಿಟ್ಟು ಬಂದೆ ಕಣಮ್ಮ. ಯಾರಮ್ಮ ಈ ಹುಡುಗಿ? ಏನಮ್ಮ ಇಷ್ಟೊಂದು ಬಿರಿಯಾನಿ ತಟ್ಟೆ ಹಾಕೊಂಡು ನೀ ಕುತ್ಕೊಂಡ್ಬಿಟ್ಟೈತಲ್ವ? ಯಾರಮ್ಮ? ಮಗ ಅದು ಯಾರಮ್ಮ? ಯಾರಾದ್ರಾಗಲಿ ಬಿಡು, ನಮಗೇನಂತೆ. ಅಮ್ಮ, ನನಗೂ ಸ್ಯಾನೆ ಹೊಟ್ಟೆಸ್ತಾ ಐತೆ ಕಣಮ್ಮ. ನಿನಗೂ ಗೊತ್ತಲ್ವ ನಾವು ಸರಿಯಾಗಿ ಊಟ ಮಾಡಿಲ್ಲ ಅಂತ ಹೇಳ್ಬಿಟ್ಟು. ಅಮ್ಮ, ಬಿರಿಯಾನಿನ ನನಗೂ ಒಂಚೂರು ತಟ್ಟೆಗೆ ಹಾಕ್ಕೊಡಮ್ಮ. ತಿನ್ಬಿಟ್ಟದಾಗ ಸುಮ್ಮನೆ ಹೋಗಿ ಮನಿಕಂತೀನಿ. ಸಾಕಾಗೋಗ್ಬಿಟ್ಟೈತಮ್ಮೋ ನನಗಂತೂ ಜಲ್ಮುಖೆ ಸಾಕಾಗೋಗ್ಬಿಟ್ಟೈತೆ. ಓಡಾಡಿ ಆ ಕಂಬ್ಳಿನ ಕರಿಯಕ್ಕೆ ಹೋಗಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಬಿಟ್ಟೆ ನಾನಂತೂ. ಆ ಕಂಬ್ಳಿನ ಕರೆದ್ರೂ ಬರೋಕ್ಕಿಲ್ಲ ಅಂದ್ಬಿಟ್ಲು ನೋಡು. ಮಗ ಅದು ಮೋಹಿನಿ, ಅದು ಅದು ನೀನು ಏನಾಗೈತಮ್ಮ ನಿನಗೆ? ಯಾಕಮ್ಮ ಹಿಂಗೆ ಒಳ್ಳೆ ಗೂಡಿಸ್ಕೊಂಡು ಮೂಲೆ ಕುಂತಿದ್ದೀಗ? ಅಂಥದ್ದೇನಾಯ್ತಮ್ಮ ನಿನಗೆ? ಒಳ್ಳೆ ಕತೆ ಆಯ್ತಲ್ಲ ನಿಂದು. ಏನಾಯ್ತಮ್ಮ? ಹಾಂ ಅಮ್ಮ, ಯಾರಮ್ಮ ಇವಳು? ಹಿಂಗೆ ಅವಳೆ ಅಲ್ಲೂ? ಅಮ್ಮ, ಯಾರಮ್ಮ? ಯಾರಮ್ಮ? ಭಯ ಆಯ್ತದೆ. ಇಷ್ಟು ದೊಡ್ಡ ತಟ್ಟೆನಾಗ ಇಷ್ಟೊಂದು ಅನ್ನ ಇಕ್ಕೊಂಡು ಹಿಂಗೆ ಕುಂತವಳಲ್ಲ, ಯಾರಮ್ಮ? ಮಗ ಮೋಹಿನಿ ಕಳ್ಳ. ಓ ಮೋಹಿನಿ, ಅಮ್ಮ ಬಾ ಅಮ್ಮ. ಕುಂತ್ಕೊಂಡಿದ್ದೀಗಲ್ಲ, ಏನಮ್ಮ ನೀವು ಮೀಟಿಂಗ್ ಮಾಡ್ಕೊಂಡು ಕುಂತಿದ್ದೀರಲ್ಲ? ನಿಮ್ಗೆ ಹೆಂಗಸ್ರಿಗೆ ಯಾರನ್ನ ಇನ್ನೊಬ್ರು ಹೆಂಗಸ್ರು ಸಿಕ್ಬಿಟ್ರೆ ಸಾಕು, ಏನಾರ ಗಾಸಿಪ್ಪು ವಿಷಯ ಹೇಳೋಕ್ಕೆ ಮಾತಾಡ್ಕೊಂಡು ಕುಂತ್ಕೊಂತೀರಲ್ಲ. ಅಮ್ಮ ಬಾ ಅಮ್ಮ, ಹೋಗೋಣ. ಬಾಗ್ಲು ಮುಚ್ಕೊಬಿಡ್ತಲ್ಲ. ಬಾಕ್ಲು ತೆಗಿಯಕ್ಕೆ ಆಗದೇ ಇಲ್ವಲ್ಲ. ಲೋ ಮಗನೆ, ಇಲ್ಲಿಂದ ಹೋಗಕ್ಕೆ ಆಗ್ತಿಲ್ಲ. ಬಾರ್ಲ ಕುಂತ್ಕ. ಅವಾಗಲೇ ನೀನು ಮೋಹಿನಿ ಕಣ್ಣು ಬಿದ್ದಿರಲಿಲ್ಲ ಅನ್ನಿಸ್ತದೆ. ಅದಕ್ಕೆ ನೀನು ಆರಾಮಾಗಿ ಈಚೆ ಕಡೆ ಓಡಾಡ್ಕೊಂಬಿಟ್ಟು ಬಂದೆ. ಈಗ ಯಾಕೆ ಒಳಗಡೆ ಬರಬೇಕಿತ್ತು? ಅಮ್ಮ, ಏನಮ್ಮ ಮಾಡ್ತಾ ಇದ್ದೀರಲ್ಲ ಕುಂತ್ಕೊಂಡು? ಬರ್ರಮ್ಮ ಹೋಗೋಣ. ಬಾಗ್ಲು ಯಾಕಮ್ಮ ಹಾಕಂತು? ಯಾರು ಈಚೆ ಕಡೆಯಿಂದ ಬಾಗ್ಲು ಹಾಕೊಂಡವ್ರೆ ಕಣಮ್ಮ. ಬಾ ಅಮ್ಮ ಹೋಗೋಣ. ನಂಗೆ ಯಾಕೋ ಭಯ ಆಯ್ತೈತೆ ಇವಳನ್ನ ನೋಡ್ತಾ ಇದ್ರೆ. ಅಮ್ಮ ಬಾ ಅಮ್ಮ ಹೋಗೋಣ. ನೀನೇನು ಹೆದರ್ಕೋಬೇಡ, ನಿನಗೇನು ಮಾಡಲ್ಲ. ಬಿರಿಯಾನಿ ಕೇಳ್ತಿದ್ದಲ್ಲ, ಬಾ ಕುತ್ಕ, ಬಾ ಜೊತೆಗೆ ತಿನ್ನೋಣ, ಕುತ್ಕ ಬಾ. ಏನು ನಿನ್ ಜೊತೆ ನಾನು ತಿನ್ನದ? ಅಮ್ಮ ಬೇಡ ಬೇಡ ಬೇಡ, ನನಗೆ ಬೇಡ, ದಯವಿಟ್ಟು ನನ್ನ ಬಿಟ್ಬಿಡು. ನಾನು ಈಚೆ ಕಡೆಗೆ ಹೋಗ್ಬೇಕು. ಅಮ್ಮ ಬಾ ಅಮ್ಮ ಹೋಗೋಣ. ಲೋ ಮಗನೇ, ನಾವು ಈಚೆ ಕಡೆಗೆ ಹೋಗೋಕೆ ಬೇಜಾನ್ ಪ್ರಯತ್ನ ಪಡ್ತಾ ಇದೀವಿ ಕಣ್ಣ, ಬಿಡ್ತಾ ಇಲ್ಲ. ಏನು ಮಾಡಬೇಕು ಅಂತ ನಿನಗೆ ಗೊತ್ತಾಯ್ತಿಲ್ಲ. ನಂಗಂತೂ ತಲೆ ಕೆಟ್ಟು ಕೆರಡಿದ್ಬಿಟ್ಟೈತೆ. ಯಾಕೋ ಗೊತ್ತಿಲ್ಲ, ನೀನು ನೋಡಿದಾಗಿಂದ ಮನ್ಸೊಂಥರ ನನಗೆ ಕರಗೋಗ್ಬಿಟ್ಟೈತೆ. ನೀನು ನೋಡಿದಾಗಿಂದ ಯಾಕೋ ನಿನ್ನೆ ನೋಡ್ತಾ ಇರಬೇಕು ಅಂತ ಅನ್ನಿಸ್ತದೆ. ನನ್ನ ಮನಮತ್ತ ನೀನೇ ಅಂತ ಅನ್ನಿಸ್ತದೆ. ಆ ಸಾವುಕಾರಂಗಿನ ನೀನು ಎಷ್ಟೊಂದು ಸಂದಾಕಿದೆಯಾ. ನೀನು ನೋಡ್ತಾ ಇದ್ರೆ ಒಳಗೇನೆಯ ಖುಷಿ ಆಯ್ತೈತೆ. ನೀನು ನೋಡ್ತಾ ಇದ್ರೆ ನಿನ್ನ ಜೊತೆ ನೀನೇ ಇರಬೇಕು ಅಂತ ಅನ್ನಿಸ್ತೈತೆ. ಈ ಬಿರಿಯಾನಿಗಿನ ಶಾನೆ ನೀನೇ ಇಷ್ಟ ಆಯ್ತಿದ್ಯಾ. ಇಷ್ಟು ದಿನ ಬಿರಿಯಾನಿ ಶಾನೆ ಇಷ್ಟ ಆಗೋದು ನನಗೆ, ಆದರೆ ಈಗ ನೀನು ನನಗೆ ಶಾನೆ ಇಷ್ಟ ಆಯ್ತಾ ಇದೆಯಾ. ನೋಡು, ನಾನು ನಿನಗೇನು ಮಾಡಲ್ಲ. ಬೇರೆಯವ್ರಿಗೆಲ್ಲ ಹಾಗೆ ಹಿಂಗೆ ಅಂತ ಒದ್ದು ಬಿಸಾಕ್ಬಿಟ್ನಲ್ಲ, ಹಂಗೆ ನಾನು ನಿನಗೇನೂ ಮಾಡಲ್ಲ. ನೋಡು, ನೀನು ಹೇಳ್ದಂಗೆ ಕೇಳ್ಕೊಂಡು ನಾನಿರ್ತೀನಿ. ನೀನು ನನ್ನನ್ನು ಪ್ರೀತಿ ಮಾಡ್ತೀಯಾ?
ನಿನ್ನ ಮ್ಯಾಲೆ ನಂಗೆ ಯಾಕೋ ಪ್ರೀತಿಯಾಗೋಗ್ಬಿಟ್ಟೈತೆ. ನಿನ್ನ ಜೊತೆ ನೀನೇ ಇರಬೇಕು ಅಂತ ಅನ್ಸೋಗ್ಬಿಟ್ಟೈತೆ. ನೀನು ನೋಡಿದ ತಕ್ಷಣ ಏನಿಯ ನನಗೆ ನನಗೆ ಹಳೆದೆಲ್ಲ ನೆನಪಾಯ್ತೈತೆ. ನೀನು ನನ್ನ ಜೊತೆನೇ ಇರ್ತೀಯಾ? ಯವ್ವ, ನನ್ನ ಮಗ. ಯವ್ವ ನಾನು ದೆವ್ವ ಜೊತೆ ಮೋಹಿನಿ ಜೊತೆ ಅಯ್ಯೋ ಅಮ್ಮ ಪ್ರೀತಿ ಪ್ರೇಮ ಅಂತ ಏನೇನೋ ಹೇಳ್ತಾ ಇದ್ದೆ ಕಾಪಾಡಮ್ಮ. ಇನ್ಮ್ಯಾಲೆ ನಿಮ್ಮನ್ನ ಸುಮಿ ಅಂತ ಕರೆಯಕ್ಕಿಲ್ಲ. ಅತ್ತೆ, ಅತ್ತೆ, ನಾನ್ ಸತ್ತೆ. ಅಮ್ಮ ಏನಮ್ಮ ಮಾಡ್ತಾ ಇದೀಗ ನೀನು? ಅಮ್ಮ ಎದ್ದು ಬಾ ಅಮ್ಮ. ಓ ಪ್ರಿಯತಮ, ಕರುಣೆಯ ತೋರಿಯ, ಕರುಣೆಯ ತೋರಿಯ. ನೋಡಿ, ಇನ್ಮ್ಯಾಲೆ ನೀನು ನನ್ನ ಲವ್ವರು, ನಾನು ನಿನ್ನ ಲವ್ವರು, ಸರಿನಾ? ನಿನ್ಗೇನು ಬೇಕು ಕೇಳು, ಎಲ್ಲ ನಾನು ಮಾಡ್ಕೊಡ್ತೀನಿ. ನೋಡು, ದಿನ ಬಿರಿಯಾನಿನೇ ಮಾಡ್ಸಾಕ್ತೀನಿ. ಇವ್ರವ್ರೆ ನೋಡಿ, ಇವ್ರಿಬ್ಬರನ್ನ ಹಿಡ್ಕೊಂಡು ಹಂಗೆ ಗಿಡ 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 ಕಿರಿಕಿಟಿ ಆಡಿಸ್ತೀನಿ. ಈಗ ನೋಡು, ನೀನು ನನ್ನ ಪ್ರೀತಿನ ಒಪ್ಕೊಂತೀಯಲ್ವಾ? ನಾವಿನ್ಮೇಲೆ ಖುಷಿ ಖುಷಿಯಾಗಿ ಇದ್ಬಿಡೋಣ. ಅಯ್ಯೋ 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 ಮೋಹಿನಿ, ನನಗಾಗಲೇ ನೀ ಮದುವೆ ಆಗೈತೆ. ನನ್ನ ಹೆಂಡತಿ ಅವಳೆ, ನನ್ನ ಹೆಂಡತಿ ಎಗ್ರೈಸ್ ಮಾಡ್ಕೊಂಡಲ್ಲ ಅವಳೆ. ನೋಡು, ನಾನು ಏಕಪತ್ನಿ ವ್ರತಸ್ಥ. ನಾನು ಹಂಗೆಲ್ಲನೂ ಎರಡೆರಡು ಮೂರು ಮದುವೆ ಮಾಡ್ಕೊಳಕ್ಕಿಲ್ಲ. ನೋಡು ಮೋಹಿನಿ, ದಯವಿಟ್ಟು ನನಗೆ ಬಲವಂತ ಮಾಡೋದಾಗಲಿ ಒಬ್ಬೊಬ್ಬರಿಗೆ ಏನಾರ ಮಾಡೋದಾಗಲಿ ಮಾಡಬೇಡ. ನೋಡು, ನನ್ನ ಜೀವನದಾಗ ಒಂದೇ ಹೆಂಡ್ತಿನೇ ಇರೋದು, ಅದು ಸಾಕು. ನಂಗೆ ಅವಳ ಜೊತೆ ನೀನು ಜೀವನ ಮಾಡ್ಬಿಡ್ತೀನಿ. ಮೋಹಿನಿ, ದಯವಿಟ್ಟು ನನಗೆ ಏನು ಮಾಡಬೇಡ ಮೋಹಿನಿ, ನಿನ್ನ ಕೈ ಮುಗಿತೀನಿ. ನಾನು ಯಾಕೆ ಇಷ್ಟಪಡ್ತೀಗ? ನಾನೇನು ಚೆನ್ನಾಗಿವ್ನಿ? ಈಚೆ ಕಡೆ ನನಗಿನ್ನ ಚೆನ್ನಾಗಿರೋ ಬೇಜಾನ್ ಜನ ಅವರೇ. ನೋಡು, ನಾನು ಬಿಟ್ಬಿಡು. ನನ್ನ ತಾಗಿ ಏನೂ ಇಲ್ಲ, ಅಬ್ಬೆ ಪಾಲಿ ಇದ್ದಂಗೆ ಇವ್ನಿ. ನನ್ನ ಹತ್ರ 10 ಪೈಸೆ ದುಡ್ಡು ಇಲ್ಲ. ನಾನೇನೇ ಜೀವನ ಎಲ್ಲ ಒದ್ದಾಡ್ಕೊಂಡು ಇದು ಮಾಡ್ತೀವಿ. ದಯವಿಟ್ಟು ನನ್ನ ಬಿಟ್ಬಿಡು. ಯವ್ವ, ನಮ್ಮ ಗ್ರಾಚಾರ ಅಂದರೆ ಇದೇನೇನಿಯ. ಕಂಡವ್ರಿಗೆಲ್ಲ ಇಷ್ಟ ಆಗಕ್ಕಿಲ್ಲ. ಈ ಮೋಹಿನಿ ದೆವ್ವಗಳಿಗೆಲ್ಲನೂ ನಾವೇ ಇಷ್ಟ ಆಯ್ತೀವಲ್ಲ. ನಾವೇನವ್ರ ಸಂಬಂಧಿಕರ ಥರನೇ ಇದ್ದೀವಿ. ಯಾವ ಮೋಹಿನಿ ದೆವ್ವ ನೋಡಿದ್ರೆ ನಮ್ಮನ್ನೇ ಅಟ್ಕಾಯಿಸ್ಕೊಂಡು ನಮ್ಮಿಂದನೇ ಬೀಳ್ತೈತಲ್ಲ. ಈ ಮೋಹಿನಿಗೆ ನನ್ನ ಮ್ಯಾಲೆ, ನನ್ನ ಮಗನ ಮ್ಯಾಲೆ ಯಾಕೆ ಇಂಥ ಪಿರುತಿ ಬಂದ್ಬಿಟ್ಟೈತಲ್ಲ. ಅಯ್ಯೋ ಶ್ರೀ ಆಂಜನೇಯ, ಪ್ರಸನ್ನ ಆಂಜನೇಯ, ನನ್ನ ಮಗನ ಬಿಡ್ಬಿಡ್ಸ್ಬಿಡಪ್ಪ ದೇವ್ರೆ. ಕರ್ಕೊಂಡಿಲ್ಲಿಂದ ಎಸ್ಕೇಪ್ ಆಗಿಬಿಡ್ತೀನಿ. ಆ ಮನೆಯಾಳಿ ಕಂಬ್ಳಿ ನಾನಂತೂ ಸುಮ್ಮನೆ ಬಿಡೋಕ್ಕಿಲ್ಲ. ಆ ಕಂಬ್ಳಿ ಒಂದಲ್ಲ ಮಾಡೋದು ಅವತಾರ, 16 ಅವತಾರವ ಮಾಡ್ದಾಳೆ. ಪ್ರಿಯತಮ, ನೀನೇ ನನ್ನ ಪ್ರಿಯತಮ, ನೀನು ನನ್ನ ಲವ್ವರು. ನೋಡು, ಯಾವುದಕ್ಕೂ ಹೆದರ್ಕೋಬೇಡ. ನಿಂಗೆ ಹೊಟ್ಟೆ ಸಿದ್ಧಾಯ್ತು ಅಂದಲ್ವಾ? ಬಿರಿಯಾನಿ ಬೇಕು ಅಂದಲ್ವಾ? ಕೂತ್ಕೋ ಬಾ, ಕೂತ್ಕೋ, ನನ್ನ ಜೊತೆ ಕೂತ್ಕೋ. ನಿಂಗೆ ಬಿಸಿ 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 ಘಮ 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 ಅನ್ನೋ ಬಿರಿಯಾನಿನ ಕೊಡ್ತೀನಿ. ತಿಂದ ತಕ್ಷಣ ಕರ್ಗೋಗ್ಬಿಡ್ಬೇಕು ನೀನಂತೂ ನನಗೆ. ಅಷ್ಟು ಚೆನ್ನಾಗೈತೆ ಬಿರಿಯಾನಿ ಮಾಡಿರೋದು. ನೀನು ಕೂತ್ಕೋ ಬಾ. ಎಲ್ಲರೂ ನನ್ನ ಸೇವೆ ಮಾಡ್ತಾರೆ, ಆದರೆ ನಾನು ನಿನ್ನ ಸೇವೆ ಮಾಡ್ತೀನಿ. ನೋಡು, ನಾನಿದ್ದೀನಿ ನಿನಗೋಸ್ಕರ. ನೀನು ಯಾರೂ ಇಲ್ಲ ಅಂತ ಬೇಜಾರು ಮಾಡ್ಕೋಬೇಡ. ನೀನು ಹೆಂಡ್ತಿನ ಉಗುತ್ತು ಬಿಸಾಕ್ಬಿಡು. ನಿನ್ನ ಹೆಂಡ್ತಿನ ಕಟ್ಕೊಂಡು ನಿನಗೇನಾಗಬೇಕು? ನಿನ್ನ ಹೆಂಡ್ತಿ ಏನು ಮಾಡ್ತಾಳೋ ಅದಕ್ಕೂ ಜಾಸ್ತಿ ಸೇವೆ ನಾನು ಮಾಡ್ತೀನಿ. ನೀನು ನೋಡಿದ ತಕ್ಷಣ ಅದು ಯಾಕೋ ಗೊತ್ತಿಲ್ಲ, ಮೊದಲನೇ ಸಲ ನನಗೆ ಲವ್ ಆಗೋಗ್ಬಿಟ್ಟೈತೆ. ತುಂಬ ಅಂದರೆ ತುಂಬ ಲವ್ ಆಗೋಗ್ಬಿಟ್ಟೈತೆ. ಪ್ಲೀಸ್ ಪ್ಲೀಸ್, ನನಗಿಲ್ಲ ಅಂತ ಅನ್ಬೇಡ. ಬಾ ಪ್ರಿಯತಮ್ಮ, ಬಾ, ಕೂತ್ಕೋ ಬಾ, ಕೂತ್ಕೋ ಬಾ. ನಿನಗೋಸ್ಕರ ಬಿರಿಯಾನಿ ಕೊಡ್ತೀನಿ, ಕೂತ್ಕೋ ಬಾ. ಏಯ್ ನೋಡು, ನಿನ್ಗೊಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಸುಮ್ಮನೆ ನನ್ನ ಬಿಟ್ಬಿಡು. ಪ್ರೀತಿ ಗೀತಿ ಎಲ್ಲ ಏನೂ ಇಲ್ಲ, ನನ್ನ ಬಿಟ್ಬಿಡು ಅಮ್ಮ. ಯವ್ವ, ಏಯ್, ನಾನು ಹೇಳಿದ್ದು ಕೇಳಲಿಲ್ಲ ಅಂತ ಹೇಳಿದ್ರೆ ಇಲ್ಲೇ ನಿನ್ನ ಸಾಯಿಸ್ಬಿಟ್ಟು ನಿಂದು ನನ್ನ ಜೊತೆಗೆ ಕರ್ಕೊಂಡು ಹೋಗ್ಬಿಡ್ತೀನಿ. ಏನೋ ಮಾನವ ಅಂತ ಹೇಳ್ಬಿಟ್ಟು ಸುಮ್ಮನೆ ಬಿಟ್ಟಿದ್ದೀನಿ. ನೋಡು, ನನ್ನ ಪ್ರೀತಿನ ನೀನು ಒಪ್ಕೊಂಡ್ಲೇಬೇಕು. ಬಲ್ಲುವಂತಾದ್ರೂ ಪರವಾಗಿಲ್ಲ, ಕಿತ್ಕೊಂಡ್ರೂ ಪರವಾಗಿಲ್ಲ, ನೀನು ನನ್ನ ಪ್ರೀತಿ ಮಾಡಲೇಬೇಕು. ಇವತ್ತೆಲ್ಲ ರಾತ್ರಿ ಮಾತ್ರ ನೀನು ಟೈಮ್ ಕೊಟ್ಟಿರ್ತೀನಿ. ಬೆಳಿಗ್ಗೆ ಆದ ತಕ್ಷಣವೇ ನೀನು ನನ್ನ ಹತ್ರ ಬರಲೇಬೇಕು, ಹೇಳಲೇಬೇಕು. ನಿನ್ನ ಬುಡಕ್ಕಿಲ್ಲ ಅಂದರೆ ಬುಡಕ್ಕಿಲ್ಲ, ಸರಿನಾ? ನಾನು ಮೋಹಿನಿ ಅನ್ನೋದನ್ನು ಮರಿಬೇಡ. ನೀವೆಲ್ಲರೂ ಈ ಮನೆ ಒಳಗಡೆ ಎಲ್ಲರೂ ತಗ್ಲಾಕೊಂಡಿದ್ದೀರಾ. ಯಾರನ್ನೂ ಇಲ್ಲಿಂದ ಈಚೆ ಕಡೆಗೆ ಬಿಡಕ್ಕಿಲ್ಲ ನಾನು. ಯವ್ವ ಮೋಹಿನಿ, ಇದು ಯಾಕೆ ಹಿಂಗೆ ಎದುರಿಸ್ತಾ ಇದೀಗ? ನಿನಗೆ ಏನು ಬೇಕು ಕೇಳು. ದಯವಿಟ್ಟು ನನ್ನ ಪ್ರೀತಿ ಪ್ರೇಮ ಅವೆಲ್ಲ ಕೇಳಕ್ಕೆ ಹೋಗ್ಬೇಡ. ಮೋಹಿನಿ ಜೊತೆ ಸಂಸಾರ ಮಾಡೋಕ್ಕಾಯ್ತದ? ನೀನೇ ಹೇಳು. ನಾನು ಮನುಷ್ಯ ಆಗಕ್ಕಾಗಲ್ಲ, ನೀನೇ ದೆವ್ವ ಆಗ್ಬೋದಲ್ವಾ? ಬಾ ಬಾ, ಮತ್ತೆ ನನ್ನ ಜೊತೆ ಬಾ. ನಿಂಗೆ ನನ್ನ ಮೇಲೆ ಪ್ರೀತಿ ಐತೆ ತಾನೆ? ಬಾ ನನ್ನ ಜೊತೆ ಕರ್ಕೊಂತೀನಿ. ನಾನು ನೀನು ಆರಾಮಾಗಿ ಓಡಾಡ್ಕೊಂಡಿರೋಣ. ಅಯ್ಯೋ ದೇವ್ರೆ, ಅಯ್ಯೋ ನನ್ನ ಜೀವನ ಎಲ್ಲ ಹಿಂಗೆ ಆಗೋಗ್ಬಿಡ್ತು. ಇಲ್ಲ, ದಯವಿಟ್ಟು ನನ್ನ ಬಿಟ್ಬಿಡು. ನನ್ನೇನು ಮಾಡ್ಬೇಡ, ಬಿಟ್ಬಿಡು. ಅಯ್ಯೋ ನನ್ನ ಮಗ ಏನು ಪಾಪ ಮಾಡವನೆ? ಜೈಲ್ಗೆ ಹೋಯ್ತಾನೆ, ಮೋಹಿನಿ ತಗ್ಲಾಕತ್ತಾನೆ, ಏಟುಗಳು ತಿಂತಾನೆ, ಧರ್ಮದೇಟು ತಿಂತಾನೆ. ಬರೀ ದೇವಿ ಆಗೋಗ್ಬಿಡ್ತು ನಂದು ನನ್ನ ಮಗಂದು ಬಾಳು. ನನ್ನ ಮಗ, ಅಯ್ಯೋ ಹೊಟ್ಟೆಲ್ಲ ಉರಿತದ ನನ್ನ ಮಗನ ನೋಡಿದ್ರೆ. ಈ ಮೋಹಿನಿ ಎಲ್ಲಿ ತಗ್ಲು ಬಿದ್ಲೋ ಏನೋ ನಮ್ಮ ಫ್ಯಾಮಿಲಿಗೆ. ನೋಡು, ಟೀಮ್ ಕೊಟ್ಟಿದ್ದೀನಿ. ನೋಡು, ರಾತ್ರಿ ಎಲ್ಲ ಯೋಚನೆ ಮಾಡು. ನಾಳೆ ರಾತ್ರಿ ನಾನು ಬರೋಷ್ಟೊತ್ತಿಗೆ ಬಿರಿಯಾನಿ ಜೊತೆ ಸಿಹಿ ಸುದ್ದಿ ರೆಡಿಯಾಗಿರಬೇಕು. ಬಿರಿಯಾನಿನೂ ಬೇಕು ನನಗೆ. ಬಿರಿಯಾನಿ ಜೊತೆನೇ ನೀನು ನನ್ನ ಇಷ್ಟಪಡ್ತಿರೋ ವಿಷಯನ ಹೇಳಲೇಬೇಕು. ಇಲ್ಲ ಅಂದರೆ ನೀನು ಎಲ್ಲರೂ ರಕ್ತನೂ ಕುಡಿದು ಬಿಡ್ತೀನಿ ನಾನು, ಸರಿನಾ? ಸುಮ್ಮನೆ ಅಂತೂ ಬಿಡಲ್ಲ ನಿಮ್ಮನ್ನ. ಏನು ಹೇಳು? ಸುಮ್ಮನೆ ಬಿಡಲ್ಲ, ಗೆಪ್ತಿಟ್ಕೊಳ್ಳಿ. ಈ ಮೋಹಿನಿ ಅಂದರೆ ಅಷ್ಟು ಸುಲಭ ಅಲ್ಲ, ತಪ್ಪಿಸ್ಕೊಳಕ್ಕಾಗಲ್ಲ. ಅಯ್ಯೋ, ನನ್ನ ಹೆಂಡತಿ ನನಗೋಸ್ಕರ ಕಾಯ್ತಾ ಇದ್ದಾಳೆ. ಮನೆಯಾಗ ನಾನು ಇಲ್ಲ ಅಂದರೆ ಅವಳು ಬೇಜಾರು ಮಾಡ್ಕೊತಾಳೆ. ಎಂಟಿ ಅವಳು ಸುದ್ದಿ ಎತ್ಬಿಡ.
ಇನ್ನು ಮ್ಯಾಲೆ ನಾನೇ ನಿನ್ನ ಹೆಂಡ್ತಿ ಅಂತ ಅನ್ಕೊಂಬಿಡು. ನಿನ್ನ ಹೆಂಡ್ತಿಗಿನ್ನ ಜಾಸ್ತಿ ಚೆನ್ನಾಗಿ ನೋಡ್ಕೊಂತೀನಿ. ನಾಳೆ ತನಕ ಟೈಮ್ ಕೊಟ್ಟಿದ್ದೀನಿ, ಬಿರಿಯಾನಿ ಜೊತೆ ರೆಡಿಯಾಗಿರಬೇಕು. ಅಯ್ಯಯ್ಯೋ, ಇವಳೇ ನಿಂಗೆ ತೂರ್ಕೊಂಡು ಹೊಂಟೋಯ್ತಾಳಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ಕರ್ಮಕ್ಕೆ ಸರಿಯಾಗಾಯ್ತು. ನಾನು ಹೆಂಗೋ ನನ್ನ ಹೆಂಡತಿ ಜೊತೆ ಸಂಸಾರ ಮಾಡ್ಕೊಂಡಿದ್ದೆ, ಎಲ್ಲ ಹಾಳಾಗಿ ಎಕ್ಕುಟ್ಟೋಯ್ತು. ಎಲ್ಲಿಂದ ಎಲ್ಗೋ ಹೋಯ್ತಲ್ಲಪ್ಪ ನನ್ನ ಜೀವನ. ಅಮ್ಮ, ಇದು ಯಾರು ಬರೆದ ಕತೆಯೋ, ನನಗಾಗಿ ಬಂದ ವ್ಯತೆಯೋ. ಮೋಹಿನಿ ಜೊತೆ ಸಂಸಾರ ಮಾಡೋದು ಅಂದ್ರೆ ಏನಮ್ಮ? ಈ ಮೋಹಿನಿಗೆ ಯಾಕಮ್ಮ ನನ್ನ ಮೇಲೆ ಲವ್ ಹೋಗ್ಬಿಟ್ಟೈತೆ. ಅಮ್ಮ, ಇದಕ್ಕೇನು ಪರಿಹಾರ ಇಲ್ವೇನಮ್ಮ? ಅಮ್ಮ, ಇಲ್ಲಿಂದ ಹೆಂಗನ ಮಾಡಿ ಇವತ್ತು ನಾವು ರಾತ್ರಿ ಎಸ್ಕೇಪ್ ಆಗಬೇಕು. ನೋಡು, ಈ ಬಾಕ್ಲು ಹೊಡಿಯೋಕ್ಕಾಗಲ್ಲ ಅಂದ್ರೆ ಅಂತೆ. ನೋಡು, ಮೇಲ್ಗಡೆ ಎಲ್ಲನೂ ಗರಿ ಗರಿ ಅಟ್ಟ ಥರ ಐತೆ. ಮೇಲ್ಗಡೆಯಿಂದನೇ ಎಗರ್ಬಿಟ್ಟು ಎಲ್ಲ ಜಂಪ್ ಮಾಡಿಬಿಟ್ಟು ಇಲ್ಲಿಂದ ಎಸ್ಕೇಪ್ ಆಗೋಗ್ಬಿಡೋಣ ಕಣಮ್ಮ. ಹಾಂ, ನಾನು ಎಲ್ಲ ಪ್ರಯತ್ನವೇ ಮಾಡಿ ಸುಣ್ಣಾಗಿ ಮುಚ್ಕೊಂಡು ಅವಳು ಹೇಳ್ದಂಗೆ ಕೇಳ್ಕೊಂಡು ಬಿದ್ದೀನಿ. ಅಣ್ಣ, ನೀವು ಬದುಕಬೇಕು ಅಂದರೆ ನೀವು ಅವಳು ಹೇಳ್ದಂಗೆ ಕೇಳಲೇಬೇಕು. ನೀವಂತೂ ಮೋಹಿನಿಗೆ ಗಂಡ ಆಗೋಗ್ಬಿಟ್ರಿ. ಇಷ್ಟು ದಿನ ಒಬ್ರಿಗೆ ಮಾತ್ರ ಊಟ ಹಾಕ್ಬೇಕಿತ್ತು, ಈಗ ನಿಮಗೂ ಸೇರಿ ದಿನ ಬಿರಿಯಾನಿನೇ ಮಾಡಿ ಹಾಕ್ಬೇಕು. ಅಣ್ಣ, ಇಲ್ಲಿ ತಪ್ಪಿಸ್ಕೊಂಡು ಹೋಗೋಕ್ಕಾಗಕ್ಕಿಲ್ಲ, ಎಲ್ಲ ಬಂದ ಮಾಡಾಕ್ಬಿಟ್ಟವಳೆ ಅವಳು. ಅಯ್ಯಯ್ಯಯ್ಯಯ್ಯೋ, ನನ್ನ ಸೊಸೆ ಮೋಹಿನಿ ಆಗೋಗ್ಬಿಟ್ಲಲ್ಲೋ ಯಪ್ಪ. ಯಾವಳು ಬೀದಿ ನಾಯಾಗಿದ್ರು ಪರವಾಗಿಲ್ಲ, ಯಾವಳನ್ನ ದಾರೆಗೆ ಹೋಗೋಳು ಕಿತ್ತೋಗಿರೋಳಾದ್ರೂ ಪರವಾಗಿಲ್ಲ, ನನ್ನ ಮಗ ಯಾರನ್ನ ಲವ್ ಮಾಡಿದ್ರು ಪರವಾಗಿಲ್ಲ. ಅಯ್ಯೋ, ಮೋಹಿನಿನೇ ನನ್ನ ಮಗನ ಲವ್ ಮಾಡಿಬಿಟ್ಟು ನನ್ನನ್ನು ಅತ್ತೆ ಅತ್ತೆ ಅಂತ ಕರೀತಿದ್ರೆ ಜೀವ ಹೋಗೋಗಿ ವಾಪಸ್ ಬತ್ತಾಯ್ತಲ್ಲ. ಇದಕ್ಕೇನು ಬೇರೆ ದಾರಿ ಇಲ್ವೇ ಮಗ? ಏನಾರ ಒಂದು ಪ್ಲಾನ್ ಮಾಡ್ಲಾ, ಇಲ್ಲಿಂದ ನಾವು ಎಸ್ಕೇಪ್ ಆಗಿ ಹೊಂಟೋಗ್ಬಿಡ್ಬೇಕು ಅಷ್ಟೇ. ಏನಾರ ಒಂದು ಪ್ಲಾನ್ ಮಾಡ್ಲಾ, ಏನಾರ ಒಂದು ಪ್ಲೀಸ್ ಕಣ್ಲ, ಹೆಂಗಾರ ಮಾಡಿ ಎಸ್ಕೇಪ್ ಆಗೋಗ್ಬಿಡೋದು ಇಲ್ಲಿಂದ. ಇನ್ನೊಂದ್ಕಿಂತ ಈ ಕಡೆ ಬರೋದೇ ಬೇಡ. ಹಾಕಿ ಮನೆಯಾಳು ಕಂಬ್ಲಿನೂ ಅವ್ರ ಅಮ್ಮನೇನಿಯ ಬೇಕು ಅಂತ ನಮ್ಮನಿ ಮೋಹಿನಿ ಮನೆನಾಗ ತಗ್ಲಾಕ್ಬಿಟ್ಟವ್ರೆ ಕಣ್ಮಗ. ನಾನು ಹೆಂಗೋ ಈಚೆ ಕಡೆ ಹೋಗಿದ್ದೆ ಕಣಮ್ಮ. ಯಾಕನ ಒಳಗಡೆಗೆ ಬಂದು ನನ್ನ ತಲೆಗೆ ಅದು ಏನು ಮುಚ್ಕೊಂಡಿತ್ತೋ ಏನೋ. ಬ್ಯಾಡ, ಇವತ್ತು ಆ ಕಂಬ್ಳಿ ಜೊತೆ ಅಲ್ಲೇ ನಿನ್ನ ಪಾಪ ಒಬ್ಳೆ ಮನಗಿತ್ತಾಳೆ, ಅವಳು ಸಪೋರ್ಟಾಗಿ ಅಲ್ಲೇ ಮನೆ ಕಳನಿ ಅಂತ ಮನ್ಸು ಅನ್ನಿಸ್ತು. ಅದು ಯಾಕೋ ಏನೋ ಬುಟ್ಟಾಕತ್ತ ಅಂತ ಬಂದ್ಬಿಟ್ಟೆ. ಹೆಂಗೆ ತಗ್ಲಾಕಬಿಟ್ಟೆ ನೋಡು. ಮುಗೀತು ಬಿಡಿ ನಿಮ್ಮ ಕತೆ. ಇನ್ನು ನನಗೇನೋ ನಿಮ್ಮನ್ನ ನನ್ನ ಬಿಡೋದು ಗ್ಯಾರಂಟಿ ಇಲ್ಲ. ಸಾಯ ಗಂಟೆ ಈ ಮನೆನಾಗೇನಿಯ ಕೊಳ್ತು ಸತ್ತೋಗ್ಬೇಕಾಯ್ತದೆ ಆ ಮನೆಯಲ್ಲಿ ಕಂಬ್ಲಿ ಮಾಡಿರೋ ಕೆಲಸಕ್ಕೆ.